ಸಚಿವ ಸ್ಥಾನ ಬಂಡೆದ್ದವರನ್ನ ಸಿಎಂ ಮಾಡಿದ RAF ಟೀಮು ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾ ಇರೋದು ಎಲ್ರಿಗೂ ಗೊತ್ತು. ಆದರೆ ಬಂಡೆದ್ದವರೀಗ ಫಿಕ್ಸ್ ಮಾಡಿರೋ ಡೆಡ್ಲೈನ್ ಡೀಟೇಲ್ಸು ನಮ್ಮ ಗೋವಿಂದಣ್ಣಂಗೆ ಮಾತ್ರ ಗೊತ್ತು. ಅದನ್ನ ಅವರೇ ಹೇಳಿದ ಪರಿ ಹೀಗಿತ್ತು ನೋಡ್ಕೊಂಬನ್ನಿ. ಹೊಸ ಸಚಿವರ ಪ್ರಮಾಣ ವಚನ ಆಗಿ 5 ದಿನ ಆಯ್ತು. ಅಧಿವೇಶನ ಶುರು ಆಗೋಕೆ ಇನ್ನು 5 ದಿನ ಇದೆ. ಇದ್ರ ಮಧ್ಯೆ ಅದೇನ್ ಪವಾಡ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಹೋದ್ ಕಡೆ ಬಂದ್ ಕಡೆ ಎಲ್ಲ ಸರಿ ಮಾಡ್ತೀವಿ ಅಂತಿದ್ದಾರೆ. ಈ ಕಡೆ ಸರಿ ಮಾಡೋದಿದ್ರೆ ಅದು 5 ದಿನದೊಳಗೆ ಸರಿ ಮಾಡಿ ಅಂತ ಪಟ್ಟು ಹಾಕೊಂಡು ನಿಂತಿದ್ದಾರೆ. ಒಟ್ನಲ್ಲಿ ಡೆಡ್ ಲೈನ್ ಫಿಕ್ಸ್ ಆಗಿದೆ ನೋಡಿ ಅಂತ ಯಾವುದೋ ಡೆಡ್ ಲೈನ್ ವಿಷಯ ಮಾತಾಡ್ತಾ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಅದ್ ಯಾವ ಡೆಡ್ ಲೈನು, ಯಾರು ಹಾಕಿರೋ ಡೆಡ್ ಲೈನು, ಯಾಕೆ ಡೆಡ್ ಲೈನು ಅಂತ ಲೈನ್ ಆಗಿ ಪ್ರಶ್ನೆ ಕೇಳಿದ್ದಕ್ಕೆ ಎಕ್ಸ್ಪ್ಲೈನ್ ಮಾಡೋಕೆ ಶುರು ಮಾಡಿದ್ರು ಡೆಡ್ ಲೈನ್ ಪಾಲಿಟಿಕ್ಸ್ ಕತೆ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸಚಿವ ಸ್ಥಾನ ಮಿಸ್ ಆಗಿದ್ರಿಂದ ಕೆಂಡಾಮಂಡಲ ಆಗಿರುವಂತ ಶಾಸಕರನ್ನ ಸಿಎಂ ರೆಡಿ ಮಾಡಿದ RAF ಟೀಮು ಸಮಾಧಾನ ಮಾಡೋ ಪ್ರಯತ್ನ ಏನೋ ಮಾಡ್ತು. ಕಡೆಗೆ ಮುಖ್ಯಮಂತ್ರಿಗಳ ಜೊತೆಯೂ ಸಭೆ ಆಯಿತು. ಈ ಪೈಕಿ ಕೆಲವರಿಗೆ ಪ್ರಮುಖ ನಿಗಮ ಮಂಡಳಿಗೆ ಭರವಸೆ ನೀಡಿದ್ರು. ಇನ್ನು ಕೆಲವರಿಗೆ ಕ್ಷೇತ್ರದ ಪ್ರಮುಖ ಕೆಲಸಗಳಿಗೆ ದೊಡ್ಡ ಮೊತ್ತದ ಅನುದಾನದ ಭರವಸೆ ನೀಡಿದ್ದಾರೆ. ಮತ್ತು ಕೆಲವರು ಕೊಟ್ರೆ ಸಚಿವ ಸ್ಥಾನ ಕೊಡಿ, ಅದನ್ನು ಬಿಟ್ರೆ ಬೇರೆ ಏನೂ ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ ಅನ್ನೋದು ರೆಬಲ್ ಟೀಮ್ನ ರಿಯಲ್ ಮೂಲಗಳ ಮಾಹಿತಿ. ಹೀಗೆ ಸಚಿವ ಸ್ಥಾನ ವಂಚಿತರು ಮಂತ್ರಿ ಸ್ಥಾನವೇ ಬೇಕು, ಅದೇ ನಿಗಮ ಬೇಕು, ಇದೇ ಮಂಡಳಿ ಬೇಕು ಅಂತ ಬರೀ ಪಟ್ಟು ಹಿಡ್ದಿದ್ರೆ ಆಯ್ತು, ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಟೈಮ್ ಬೈ ಮಾಡುತ್ತಾ ಮುಂದೆ ತಳ್ಳೋ ಕೆಲಸ ಮಾಡಿದ್ರೇನೋ. ಆದ್ರೆ ಅದೇ ರೆಬಲ್ ಟೀಮ್ನ ಮೂಲಗಳು ಹೇಳ್ತಿರೋದೇನಂದ್ರೆ, ಈಗ ಬಂಡೆದ್ದವರು ಬರೀ ಅದೇ ಬೇಕು ಇದೇ ಬೇಕು ಅಂತ ಕೇಳ್ತಿರೋದಷ್ಟೇ ಅಲ್ಲ, ಈ ಪೈಕಿ ಬಹುತೇಕರು ಇಷ್ಟೇ ದಿನದೊಳಗೆ ಬೇಕು ಅಂತ ಡೆಡ್ಲೈನ್ ಹಾಕಿರೋದು ಅದೇ ಮೂಲಗಳಿಂದ ಖಚಿತವಾಗಿದೆ. ಹಾಗಾದ್ರೆ ಯಾವುದದು ಡೆಡ್ಲೈನ್ ಅಂತ ಕೇಳಿದ್ರೆ, ಇದೇ ಅಧಿವೇಶನವೇ ಡೆಡ್ಲೈನ್ ಅಂತೆ. ಅಧಿವೇಶನ ಅಂದ್ರೆ ಅದು ಇದೇ ಆಗಸ್ಟ್ 13ನೇ ತಾರೀಕು ಶುರು ಆಗುತ್ತೆ. ಅಲ್ಲಿಗೆ ಇನ್ನು 5 ದಿನ ಬಾಕಿ ಉಳಿದಿದೆ. ಈ 5 ದಿನದಲ್ಲಿ ಅದ್ ಹೆಂಗೆ ಈ ಬಂಡಾಯದ ಬಿಸಿ ತಣಿಸ್ತಾರೆ, ಅದ್ ಹೆಂಗೆ ಈ ಬಂಡಾಯದ ಬಾವುಟ ಇಳಿಸ್ತಾರೆ ಅನ್ನೋ ಪ್ರಶ್ನೆ ವಿಧಾನಸೌಧದ 3ನೇ ಮಹಡಿಯಲ್ಲೂ ಚರ್ಚೆ ಆಗ್ತಾ ಇದ್ದು, ಅಲ್ಲಿಯ ಮೂಲಗಳ ಕಣ್ಣಿನಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ.